ನಮಸ್ಕಾರ ಬಂಧುಗಳೇ. ನಾವು BMP ಚಟರ್ಜಿ ರಿಸರ್ಚ್ ಸೆಂಟರ್ನವರ ಹಲವಾರು ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಬಂದಿದ್ದೇನೆ. ಅದರಲ್ಲಿ ಹಲವಾರು ವಿಷಯಗಳು ಅಡಗಿದೆ. ಕೆಲವರು ಆಸಕ್ತಿಯಿಂದ ಕೇಳುವಂತಹ ಶ್ರೀಮಂತರಾಗುವುದು ಹೇಗೆ, ಹಣವಂತರಾಗುವುದು ಹೇಗೆ ಎಂಬ ಕೆಲವು ವಿಷಯಗಳನ್ನು ತಿಳಿಸಿದ್ದೇವೆ. ಹಾಗೆ ಇನ್ನು ಕೆಲವರು ಕೇಳ್ತಾರೆ, ನಾನು ಏನು ಮಾಡಿದರೂ ಎಷ್ಟು ಕೆಲಸ ಮಾಡಿದರೂ ಕಷ್ಟ ಬರುತ್ತದಿಲ್ಲ, ಏಕೆ ಈ ಕಷ್ಟ ಬರುತ್ತದೆ, ಕಷ್ಟ ಬರಲು ಅದಕ್ಕೆ ನಿವಾರಣೆ ಏನು, ನಿವಾರಣೆ ಮಾಡುವುದು ಹೇಗೆ? ಆದರೆ ಕೆಲವರು ಮಾಡಿದ್ದೆಲ್ಲವೂ ಚಿನ್ನ, ಏನು ಮಾಡಿದರೂ ಚಿನ್ನನೇ, ಒಳ್ಳೆಯ ಕೆಲಸಗಳು, ಅಭಿವೃದ್ಧಿಯ ಅವ್ರ ಕೆಲಸ. ಆದರೆ ಇನ್ನು ಮತ್ತೆ ಕೆಲವರಿಗೆ ಎಷ್ಟೇ ದುಡಿದರೂ ಏನೇ ಮಾಡೋಕ್ಕೆ ಹೋದರೂ ಕೈ ಸುಟ್ಟುಕೊಂಡು ವೆಲ್ಲವೆಲ್ಲ ಅಂತ ಒದ್ದಾಡ್ತಾರೆ. ಯಾಕೆ ಹೀಗಾಗುತ್ತೆ, ಅದಕ್ಕೇನು ಪರಿಹಾರ ಮುಂತಾದ ವಿಚಾರಗಳನ್ನು ಇಂದಿನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಜೀವನ ಬದಲಾಯಿಸುವ ಕೆಲವು ಚಿಹ್ನೆಗಳು ನಮ್ಮ ಹಸ್ತದಲ್ಲಿರುತ್ತದೆ. ಅಂದರೆ ಕೆಲವರಿಗೆ ನಾವು ಎಷ್ಟೇ ಕೆಲಸ ಮಾಡಿದರೂ, ಏನೇ ವ್ಯವಹಾರ ಮಾಡಿದರೂ, ಯಾವ ಉದ್ಯೋಗ ಮಾಡಿದರೂ ಕೈ ಹತ್ತುವುದೇ ಇಲ್ಲ. ಎಷ್ಟೇ ಖರ್ಚು ಸಾಲ ಮಾಡ್ತಾನೆ ಇರ್ತೀವಿ, ಸಾಲ ಮಾಡಲೇಬೇಕಾಗುತ್ತೆ, ಸಾಲ ತೀರ್ಸೋಕ್ಕಾಗೋದಿಲ್ಲ. ಯಾಕೆ ಹೀಗಾಗುತ್ತದೆ? ಆದರೆ ಮತ್ತೆ ಕೆಲವರು ಯಾವುದೇ ಕೆಲಸ ಮಾಡಿದರೂ ಅದು ಕೈ ಹತ್ತುತ್ತೆ, ಜೀವನದಲ್ಲಿ ಅವರು ಅಭಿವೃದ್ಧಿ ಆಗ್ತಾನೆ ಇರ್ತಾರೆ. ಯಾಕೆ ಹೀಗೆ ಎರಡು ವ್ಯತ್ಯಾಸಗಳು? ಅಂತಹ ಯಾವುದಾದ್ರೂ ಚಿಹ್ನೆ ನಮ್ಮ ಹಸ್ತದಲ್ಲಿದೆಯೇ? ಅಂಥ ಚಿಹ್ನೆ ಯಾವುದು? ಅದರ ಬಗ್ಗೆ ತಿಳಿಯಬೇಕಂತ ಹಲವು ಜನರು ಕೇಳ್ತಿದ್ದಾರೆ. ಅಂತಹ ವಿಚಾರಗಳನ್ನು ಇವತ್ತು ನಾನು ಕೆಲವು ಸೂಚನೆಗಳನ್ನು ನಿಮಗೆ ಹೇಳ್ತೇನೆ. ಯಾವ ರೀತಿ ಶ್ರೀಮಂತರಾಗುವಂಥವರ ಹಸ್ತದಲ್ಲಿ ಯಾವ ರೀತಿ ಚಿಹ್ನೆ ಇರುತ್ತದೆ, ಹಾಗೂ ಎಷ್ಟೇ ಕಷ್ಟಪಟ್ಟರೂ ಸಾಲ ಸಾಲ ಸಾಲ, ಯಾವುದೇ ಕೆಲಸ ಮಾಡಿದರೂ ವಂಚನೆಗೊಳಗಾಗ್ತಾರೆ, ಮೋಸಕ್ಕೊಳಗಾಗ್ತಾರೆ. ರಾಜಕೀಯ ನಡೀತದೆ, ಅಲ್ಲಿ ರಾಜಕೀಯ ನಡೀತದೆ. ಯಾಕೆ ಹೀಗಾಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೆ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ನೀವು ಆರಂಭದಿಂದ ಕೊನೆಯವರೆಗೂ ನೋಡಿ. ಅದೇ ರೀತಿ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನೀವು ಮಾಡುವಂಥ ಸಬ್ಸ್ಕ್ರೈಬು ನಮಗೆ ಒಂಥರ ಬಲ, ನಮಗೊಂದು ಶಕ್ತಿ. ಆದ್ದರಿಂದ ನೀವು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು. ಹಾಗೆಯೇ ಎಲ್ಲ ವಿಡಿಯೋಗಳು ನಿಮಗೆ ನೋಡಲು ಸಿಗಬೇಕೆಂದರೆ ನೀವು ಇದರಲ್ಲಿ ಕೊಟ್ಟಿರುವಂತಹ ಆ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ಸಾಕು. ನಿಮಗೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಮ್ಮ ಹೆಚ್ಚಿನ ಜನಗಳು, ತುಂಬ ಜನರು ತಮ್ಮ ಭವಿಷ್ಯ ಹೇಗಿರುತ್ತದೆ, ತಮ್ಮ ಕಷ್ಟಕ್ಕೆ ಏನು ಪರಿಹಾರ, ತಮ್ಮ ಕಷ್ಟವನ್ನು ಹೇಗೆ ನಿವಾರಿಸುವುದು ಮುಂತಾದ ಚಿಂತೆಯಲ್ಲಿದ್ದಾರೆ. ಅವರಿಗೆ ಭವಿಷ್ಯ ತಿಳಿಯುವಂತಹ ಆಸಕ್ತಿಯೂ ಇದೆ, ನಂಬಿಕೆಯೂ ಇದೆ. ಅಂಥವರಿಗಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಆಸಕ್ತಿ, ಕುತೂಹಲ, ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವವನ್ನು ಯಾವ ರೀತಿ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನಾಭಿವೃದ್ಧಿಗೆ ಸಹಕರಿಸಲು ಹಾಗೂ ನೀವು ಜೀವನದಲ್ಲಿ ಸಂತೋಷ ಅನುಭವಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ನಿಮಗೆ ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ, ಆಸಕ್ತಿ, ನಂಬಿಕೆ ಇದ್ದರೆ ಇದರಲ್ಲಿ ಕೊಟ್ಟಿರೋ ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಳ್ಳಲು ಸಾಧ್ಯ, ನಿಮ್ಮ ಮುಂದಿನ ಜೀವನ ಹೇಗಿರುತ್ತದಂತೂ ನಿಮಗೆ ಗೊತ್ತಾಗುತ್ತದೆ. ಈಗ ನೋಡಿ, ನಾನು ನಿಮಗೆ ಒಂದೆರಡು ವಿಚಾರಗಳನ್ನು ಈಗ ಹೇಳಬೇಕಂತಿದ್ದೇನೆ. ನೋಡಿ, ನಿಮ್ಮ ಹಸ್ತದಲ್ಲಿ ನಾನು ಇದಕ್ಕಿಂತ ಮೊದಲು ಹೇಳಿರುವಂಥ ವಿಚಾರಗಳು ಹೀಗೆ ನೋಡಿ. ಇಂತಹ ಇಲ್ಲಿ ಇದು ನಿಮ್ಮ ಹೃದಯ ರೇಖೆ, ಇದು ನಮ್ಮ ಸೂರ್ಯ ಬೆರಳು. ಇಲ್ಲಿ ನಿಮ್ಮ ಹಸ್ತದ ಒಂದು ಚೌಕ ಇದ್ದರೆ
ಒಂದು ಚೌಕ, ಇಲ್ಲಿ ಒಂದು ಚೌಕ. ಯಾವುದು? ನಿಮ್ಮ ಸೂರ್ಯಪರ್ವದ ಕೆಳಗೆ ಒಂದು ರೇಖೆ ಇದ್ದರೆ, ಈಗ ಒಂದು ರೇಖೆ ಇದ್ದರೆ ನಿಮಗೆ ಜೀವನದಲ್ಲಿ ನೀವು ಬಯಸಿದಂತಹ ಉತ್ತಮವಾದ ಮನೆ, ಎಲ್ಲ ಸೌಲಭ್ಯಗಳಿಂದ ಕೂಡಿದ ಮನೆ, ಎಲ್ಲರೂ ಇಷ್ಟಪಡುವಂತಹ ಒಂದು ಮನೆಯ ಒಡೆಯರಾಗುತ್ತೀರಿ ಎಂಬುದರ ಸೂಚನೆ. ಅಂದರೆ ಹೀಗಿದ್ದಾಗ ನೀವು ಯಾವುದೇ ಕೆಲಸ ಮಾಡಿದರೂ, ನೀವು ಎಂತಹ ಕೆಲಸ ಮಾಡಿದರೂ ನಿಮಗೆ ಆಂತರಿಕ ಅವಯವಗಳಲ್ಲಿ, ಅಂದರೆ ಆಂತರಿಕ ಅಂಗಗಳಿಂದ ಹೃದಯಕ್ಕೆ, ಶ್ವಾಸಕೋಶಕ್ಕೆ ಅಥವಾ ನಿಮ್ಮ ಜಠರಕ್ಕೆ, ನಿಮ್ಮ ಕರಳಿಗೆ, ಸಣ್ಣ ಕರಳಿಗೆ, ದೊಡ್ಡ ಕರಳಿಗೆ, ಜಠರಕ್ಕೆ ಯಾವುದೇ ಒಂದು ರೋಗ ಬಂದರೂ ಬೇಗನೆ ಗುಣವಾಗಿ ನೀವು ಮೊದಲಿನಂತೆಯೂ ಆರೋಗ್ಯವಂತರಾಗುತ್ತೀರಿ ಎಂಬುದರ ಸೂಚನೆ. ಯಾವುದೋ ಹೃದಯ ರೇಖೆಯಲ್ಲಿ ಈ ರೀತಿ ಸೂರ್ಯಪರ್ವದ ಕೆಳಗೆ ಒಂದು ಚೌಕ ಬಂದರೆ ನಿಮ್ಮ ರೋಗ, ನೀವು ಆರೋಗ್ಯವಂತರಾಗಿರುತ್ತೀರಿ. ಆದರೆ ಒಂದು ನೆಗೆಟಿವ್ ಇದೆ. ನಿಮ್ಮ ತಂದೆಗೆ ಅಥವಾ ತಂದೆಯ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಒಂದು 60-70 ವರ್ಷದ ಮಧ್ಯೆ ರೋಗ ಪೀಡಿತರಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನೀವು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಬೇಕಾಗುತ್ತದೆ. ಅಂತಹ ಸಮಸ್ಯೆ ಬರಬಹುದು. ಅವರಿಗೆ ಹೃದಯಾಘಾತವಾಗಬಹುದು, ಅಥವಾ ನರಸಂಬಂಧ ರೋಗ ಆಗಿರ್ಬೋದು, ಅಥವಾ ರಕ್ತಕ್ಕೆ ಸಂಬಂಧಿಸಿದ ರೋಗ ಆಗಿರ್ಬೋದು. ಹೀಗೆ ಹಲವು ರೀತಿಯ ರೋಗಗಳು ಅವರನ್ನು ಕಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಮುನ್ನೆಚ್ಚರಿಕೆಯಾಗಿ ನೀವು ತಿಳ್ಕೊಂಡಿರಬೇಕು. ಈಗ ಒಂದು ರೇಖೆ ಇದ್ದರೆ, ಈಗ ನೋಡಿ, ಆರೋಗ್ಯ ಸಮಸ್ಯೆ ಇರುವುದೇ ಇಲ್ಲ ನಿಮಗೆ. ಅಂದರೆ ಇದು ಯಾರ ಕೈಯಲ್ಲಿರುತ್ತೋ ಅವರಿಗೆ ಆರೋಗ್ಯ ಸಮಸ್ಯೆ ಬರುವುದು ಭಾಳ ಕಡಿಮೆ, ಹಾಗೂ ಆರೋಗ್ಯವಂತರಾಗಿರುತ್ತಾರೆ. ಕೆಲಸದಲ್ಲಿಯೂ ಅಭಿವೃದ್ಧಿಯಾಗುತ್ತಿರುತ್ತದೆ. ಕೆಲಸದಿಂದ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ, ಶನಿ ಪರ್ವದಲ್ಲಿ, ಈಗ ನೋಡಿ ಇದನ್ನು ಬಿಡೋಣ. ಶನಿ ಪರ್ವ ನಿಮಗೆ ಗೊತ್ತಿದೆ. ಶನಿ ಪರ್ವ ಅಂದರೆ ಇದು. ಇಲ್ಲಿ ಒಂದು ರೇಖೆ ಶನಿ ಪರ್ವದಲ್ಲಿ, ಇದು ಶನಿ ಪರ್ವ. ಶನಿ ಪರ್ವದಲ್ಲಿ ಇದು ನೋಡಿ, ನಿಮಗೆ ನಡುಬೆರಳು ಅಥವಾ ಶನಿ ಪರ್ವ, ಇಲ್ಲಿ ಒಂದು ರೇಖೆ ಹೀಗೆ ಇರುತ್ತೆ. ಇಲ್ಲಿ ಒಂದು ತ್ರಿಕೋಣ ಚಿಹ್ನೆ, ಹೀಗೆ ತ್ರಿಕೋಣ ಚಿಹ್ನೆ. ಇದು ಎರಡೂ ಇದ್ದಾಗ ಶನಿ ಪರ್ವದಲ್ಲಿ ವೈ ಆಕಾರದ ಒಂದು ರೇಖೆ ಮತ್ತು ಒಂದು ತ್ರಿಕೋಣ ಚಿಹ್ನೆ ಇದ್ದರೆ ಅವರು ಮುಂದೆ ಧನಿಕರಾಗುತ್ತಾರೆ, ಶ್ರೀಮಂತರಾಗುತ್ತಾರೆ, ಹಣವಂತರಾಗುತ್ತಾರೆ, ಕೋಟೀಶ್ವರರಾಗುವಂಥ ಸಾಧ್ಯತೆಯೂ ಇದೆ. ಅಂದರೆ ಹೀಗಿದ್ದಾಗ ಅವರು ಮುಂದೆ ಹಣವಂತರಾಗುತ್ತಾರೆ, ಕೋಟೀಶ್ವರರಾಗುತ್ತಾರೆ. ಅವರು 50 ವರ್ಷ ದಾಟಿದ ಮೇಲೆ ಆಗಿರ್ಬೋದು, ಅಥವಾ ಇನ್ನೂ ಮೊದಲೇ ಆಗಿರ್ಬೋದು, ಆಗುತ್ತಾರೆ ಎಂಬುದರ ಸೂಚನೆ. ಹಾಗೆಯೇ ಇಂತಹ ಚಿಹ್ನೆ ಇರುವಂತಹ ವ್ಯಕ್ತಿಗಳು ಮನಸ್ಸಿನಲ್ಲಿ ಅನಿಸುವುದನ್ನು ಹೇಳ್ತಾರೆ. ತಮ್ಮ ಮನಸ್ಸಿಗೆ ಏನೋ ಅನಿಸಿದ್ದನ್ನು ಹೇಳ್ತಾರೆ, ಅಥವಾ ತನ್ನ ಬಯಸಿದ್ದನ್ನು ಮಾಡಬೇಕು, ಹಾಗೆ ಮಾಡಬೇಕು ಈಗ ಅಂದರೆ ಅದು ನಡೆಯುತ್ತದೆ. ಅವರು ಬಯಸಿದ್ದನ್ನು ನಡೆಸುತ್ತಾರೆ, ಅಥವಾ ಅವರು ಹೇಳಿದ್ದು ನಡೆಯುತ್ತದೆ ಎಂಬ ಒಂದು ಕೆಲವು ವಿಚಾರಗಳು ಹಾಗೆ ಸಂಭವಿಸುತ್ತಿರುತ್ತದೆ. ಅಂದರೆ ಅವರು ತಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡಿರುತ್ತಾರೋ ಅದನ್ನು ಸಾಧಿಸುತ್ತಾರೆ. ಯಾರ ಬಗ್ಗೆಯಾದರೂ ಏನಾದರೂ ಹೇಳಿದರೆ ಅದು ಫಲಿಸುತ್ತದೆ ಎಂಬ ಸೂಚನೆ ಇದೆ ಇಂತಹ ಚಿಹ್ನೆಯಲ್ಲಿ. ಇಂತಹ ವ್ಯಕ್ತಿಗಳು ಆರೋಗ್ಯ ರಂಗದಲ್ಲಿ ಸೇವೆ ಸಲ್ಲಿಸಿದರೆ ಹೆಚ್ಚು ಪ್ರಸಿದ್ಧಿ ಬರುತ್ತಾರೆ, ಹೆಚ್ಚು ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಇದೆ. ಕೀರ್ತಿ, ಡಾಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಜೀವನದಲ್ಲಿ ಅವರು ಕೀರ್ತಿವಂತರಾಗ್ತಾರೆ. ಅದೇ ರೀತಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಅಂತಹ ವಿಚಾರಗಳಲ್ಲಿಯೂ ಸಹ ಇವರು ಹೆಚ್ಚಿನ ಹೆಸರನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು ಈ ಚಿಹ್ನೆ. ಹೀಗೆ ಇನ್ನು ನೋಡಿ, ಬುಧಪರ್ವದಲ್ಲಿ, ಇದು ಬುಧಪರ್ವ ನಿಮಗೆ ಗೊತ್ತಿದೆ, ಕಿರುಬೆರಳ ಕೆಳಗಿರುವುದೇ ಬುಧಪರ್ವ. ಬುಧಪರ್ವದಲ್ಲಿ ಎದ್ದು ಕಾಣುವಂತಹ ಒಂದು ಗೆರೆ, ಒಂದೇ ಗೆರೆ,
ಒಂದೇ ಗೆರೆ ಇದ್ದರೆ, ಎದ್ದು ಕಾಣುವಂಥ ಒಂದೇ ಗೆರೆ ಇದ್ದರೆ ಇವರಿಗೆ ಆಕಸ್ಮಿಕವಾಗಿ ಧನಲಾಭವಾಗುತ್ತದೆ. ಆ ರೀತಿಯಲ್ಲಿ ಅವರು ಜೀವನದಲ್ಲಿ ಮುಂದುವರಿತಾರೆ. ಲಾಟ್ರಿ ಹೊಡಿಬೋದು, ಇಲ್ಲ ಅವರಿಗೆ ಯಾವುದಾದ್ರೂ ಹಣ ಹೂಡಿಕೆಯಿಂದ ಹೆಚ್ಚಿನ ಲಾಭ ಬರ್ಬೋದು, ಯಾರ್ದಾದ್ರೂ ಆಸ್ತಿ ಬಂದು ಸೇರಬಹುದು. ಅಂತಹ ವಿಚಾರಗಳು ಇಂಥ ರೇಖೆ ಇದ್ದವರಿಗೆ ಬೇಗನೆ ಬಂದು ಸೇರುತ್ತದೆ ಎಂಬುದರ ಸೂಚನೆ. ಇವರಿಗೆ ಆಕಸ್ಮಿಕವಾಗಿ ಧನಲಾಭವಾಗುವಂಥ ಸಾಧ್ಯತೆ ಇದೆ. ಹೀಗೆ ನೋಡಿ, ಇನ್ನು ಸೂರ್ಯರೇಖೆ, ಇದು ಸೂರ್ಯಪರ್ವ, ಇದು ಸೂರ್ಯರೇಖೆ. ಈ ಸೂರ್ಯರೇಖೆಗೆ ಜ್ಞಾನರೇಖೆಯಿಂದ, ಜ್ಞಾನರೇಖೆ ಯಾವುದು ಗೊತ್ತಿದೆಯಲ್ಲ, ಇದು ಜ್ಞಾನರೇಖೆ. ಜ್ಞಾನರೇಖೆಯಿಂದ ಒಂದು ರೇಖೆ, ಹೀಗೆ ಒಂದು ರೇಖೆ ಬಂದು ಸೇರಿದ್ದರೆ, ಜ್ಞಾನರೇಖೆಯಿಂದ ಒಂದು ರೇಖೆ ಬಂದು ಸೇರಿದ್ದರೆ ಇವರು ತಮ್ಮ ಜಾಣ್ಮೆಯಿಂದ, ತಮ್ಮ ಬುದ್ಧಿವಂತಿಕೆಯಿಂದ, ತಮ್ಮ ಪ್ರತಿಭೆಯಿಂದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಸಂಪತ್ತು ಮತ್ತು ಹೆಸರನ್ನು ಮಾಡುವಂತಹ ಸಾಧ್ಯತೆ ಇದೆ. ತಮ್ಮ ಚಿಕ್ಕ ವಯಸ್ಸಿನಲ್ಲಿ, ಇನ್ನು ಕಿರಿಯ ವಯಸ್ಸಿನಲ್ಲಿಯೇ ಅವರು ಹಣವನ್ನು ಸಂಪಾದನೆ ಮಾಡ್ತಾರೆ ಮತ್ತು ಹೆಸರನ್ನು ಮಾಡುತ್ತಾರೆ. ಇವರು ಬೇರೆ ಕೆಲಸಗಳಿಗೆ ಹೋಗುವುದಕ್ಕಿಂತಲೂ ಹೆಚ್ಚಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳುವುದೇ ಹೆಚ್ಚು, ಸ್ವಂತವಾದ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವುದೇ ಹೆಚ್ಚು. ಆ ರೀತಿಯಲ್ಲಿ ಅವರು ಹೇರಳ ಧನವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ. ಎಂದರೆ ಈ ಜ್ಞಾನರೇಖೆಯಿಂದ ಒಂದು ಶಾಖಾರೇಖೆ ಶುದ್ಧವಾದಂತಹ, ಸರಿಯಾದಂತಹ, ದೋಷವಿಲ್ಲದಂತಹ ಸೂರ್ಯರೇಖೆಗೆ ಹೋಗಿದ್ದರೆ ಅವರು ಹೇರಳ ಹಣವನ್ನು, ಕಿರಿಯ ವಯಸ್ಸಿನಲ್ಲಿ ಹೇರಳ ಹಣವನ್ನು ಸಂಪಾದನೆ ಮಾಡ್ತಾರೆ. ಬೇರೆ ಯಾವ ಕೆಲಸ ಬಿಟ್ಟರು ಆ ಕೆಲಸವನ್ನು ಬಿಟ್ಟು ಸ್ವಂತ ವ್ಯವಹಾರವನ್ನು ಮಾಡುವಂತಹ ಸಾಧ್ಯತೆಯೇ ಹೆಚ್ಚು. ಈಗ ನೋಡಿ, ಭಾಗ್ಯರೇಖೆಯಿಂದ ಹೊರಟ ಭಾಗ್ಯರೇಖೆ, ಇದು ಭಾಗ್ಯರೇಖೆ, ನಿಮಗೆ ಗೊತ್ತಿದೆ. ಈ ಭಾಗ್ಯರೇಖೆಯಿಂದ ಹೊರಟ ಒಂದು ಬುಧರೇಖೆ ಹೀಗೆ ಹೋಗಿ ಬುಧಪರ್ವ, ಇದನ್ನು ಗೊತ್ತಿದೆ, ಇದು ಬುಧಪರ್ವಕ್ಕೆ ಹೋಗಿದ್ದಾರೆ. ಭಾಗ್ಯರೇಖೆಯಿಂದ ಹೊರಟ ಬುಧರೇಖೆಗೆ ಹೋಗಿದ್ದರೆ, ಭಾಗ್ಯರೇಖೆಯಿಂದ ಹೊರಟ ಬುಧರೇಖೆಗೆ ಬುಧಪರ್ವದಲ್ಲಿ ಹೋಗಿದ್ದರೆ ಆರೋಗ್ಯವಂತರಾಗಿರುತ್ತಾರೆ. ಇವರು ಉತ್ತಮ ಆರೋಗ್ಯವಂತರಾಗಿರುತ್ತಾರೆ. ಹಾಗೆ ಮೆಡಿಕಲ್ ಫೀಲ್ಡಿನಲ್ಲಿ, ಅಂದರೆ ಆರೋಗ್ಯ ಫೀಲ್ಡಿನಲ್ಲಿ, ಇದು ಆರೋಗ್ಯ ಫೀಲ್ಡ್ನಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡಿದರೆ ಅಥವಾ ಯಾವುದಾದರೂ ವ್ಯವಹಾರ ಮಾಡಿದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಬಲು ಬೇಗನೆ ಅವರು ಹೆಸರು ಮತ್ತು ಹಣವನ್ನು ಸಂಪಾದನೆ ಮಾಡಿ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿರುತ್ತಾರೆ. ಹಾಗೆಯೇ ದೀರ್ಘಾಯುಸ್ಸಿನ ವ್ಯಕ್ತಿ, ಹೆಚ್ಚು ಸಮಯ ಬದುಕಿರುವಂಥ ವ್ಯಕ್ತಿಯಾಗಿ, ಆರೋಗ್ಯವಂತರಾಗಿ ಅವರು ಬದುಕುತ್ತಾರೆ. ಇವರು ಸರ್ಕಾರಿ ಕೆಲಸಕ್ಕೆ ಸೇರಿದರೂ ಸಹ ಅಲ್ಲಿಯೂ ಸಹ ಅವರು ಉತ್ತಮ ಕೆಲಸಗಾರ ಎಂಬ ಹೆಸರು ಪಡೆದು ಉನ್ನತ ಹುದ್ದೆಗೇರಿ ಅವರು ಹೇರಳ ಧನವನ್ನು ಸಂಪಾದನೆ ಮಾಡುತ್ತಾರೆ. ಸರ್ಕಾರಿ ನೌಕರಿಗೆ ಸೇರಿದರೂ ಸಹ ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇದೆಲ್ಲವೂ ನಾವು ತಿಳಿದುಕೊಂಡಂತಹ ವಿಚಾರಗಳು. ಈಗ ಇನ್ನೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದ್ದೇನೆ. ಈಗ ನೋಡಿ, ನಾನು ಇಷ್ಟು ಹೇಳಿದ್ದು, ನೀವು ಏನು ಮಾಡಿದರೂ ನಿಮ್ಮ ಜೀವನದಲ್ಲಿ ನೀವು ಹಣವಂತರಾಗ್ತೀರಿ, ಹೆಸರು ಮಾಡ್ತೀರಿ, ಎಲ್ಲವೂ ಮಾಡುತ್ತೀರಿ. ಈಗ ಅದೇ ರೀತಿ ಈಗ ನೋಡಿ, ನೀವೀಗ ಇದು ಹೃದಯ ರೇಖೆ, ಇದು ಜ್ಞಾನರೇಖೆ, ಇದು ಭಾಗ್ಯರೇಖೆ ಹೀಗೆ ಹೋಗಿರುತ್ತದೆ. ಈಗ ಈ ರೇಖೆಯಿಂದ, ಈ ಹೃದಯ ರೇಖೆಯಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ ಆವಾಗ ಇಲ್ಲೊಂದು ಇಂಟುವಿನ ಥರ ಆಗುತ್ತದೆ. ಹೀಗೆ ಕಟ್ಟು ಮಾಡಿದ್ದರೆ ಇವರು
ಎಷ್ಟೇ ಕೆಲಸ ಮಾಡಿದರೂ ಏನೇ ಕೆಲಸ ಮಾಡಿದರೂ ಒಂದಲ್ಲ ಒಂದು ಸಮಸ್ಯೆ ಇವರನ್ನು ಕಾಡುತ್ತಲೇ ಇರುತ್ತದೆ. ಇವರು ಯಾವುದೇ ರೀತಿಯಲ್ಲೂ ಅಭಿವೃದ್ಧಿಯನ್ನು ಕಾಣುವುದಿಲ್ಲ. ಆದುದರಿಂದ ಅವರಿಗೆ ಸಾಲ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಸಾಲ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಯಾವಾಗ ಈ ಹೃದಯ ರೇಖೆಯಿಂದ ಒಂದು ರೇಖೆ ಈ ಭಾಗ್ಯರೇಖೆಯನ್ನು ದಾಟಿ ಜ್ಞಾನರೇಖೆಗೆ ಬಂದಿದ್ದರೆ ಅವರು ಯಾವುದೇ ಕೆಲಸ ಮಾಡಿದರೂ ಯಶಸ್ವಿಯಾಗುವುದಿಲ್ಲ. ಅವರು ಸಾಲ ಮಾಡಬೇಕಾಗುತ್ತೆ. ಯಾವಾಗಲೂ ಏನಾದರೂ ಸಮಸ್ಯೆ ಕಾಡುತ್ತಿರುತ್ತದೆ. ಅವರಿಗೆ ತಾವು ನಂಬಿದವರೇ ಅವರಿಗೆ ಮೋಸ ಮಾಡುತ್ತಾರೆ. ಹಣ ಅಥವಾ ಕಾಸಿನ ವ್ಯವಹಾರದಲ್ಲಿ ಅವರಿಗೆ ಮೋಸ ಮಾಡುತ್ತಾರೆ. ಬೆಲೆ ಬಾಳುವಂಥ ಯಾವುದೇ ವಸ್ತುವಿದ್ದರೂ ಅದಕ್ಕಾಗಿ ಮೋಸ ಮಾಡುತ್ತಾರೆ. ಆದುದರಿಂದ ಅಂಥ ಜನರೊಂದಿಗೆ ಹೆಚ್ಚಿನ ಹಣಕಾಸಿನ ವ್ಯವಹಾರ ಇಟ್ಟುಕೊಳ್ಳದೇ ಇರುವುದು ಒಳ್ಳೆಯದು. ಸ್ವಂತ ಜನರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ಗೆಳೆಯರಾಗಿರ್ಬೋದು, ಅಂಥವರ ಜೊತೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡದಿರುವುದು ಒಳ್ಳೆಯದು. ಹಾಗೆ ಮೋಸ ಹೋಗಿ ನೀವು ಸಾಲಗಾರರಾಗಿ ಸಾಲ ತೀರಿಸಲಾಗದೆ ಒದ್ದಾಡಬೇಕಾಗುತ್ತದೆ. ಅದೇ ರೀತಿ ಯಾವುದೇ ಕೆಲಸ ಮಾಡಬೇಕಾದರೂ ಯೋಚನೆ ಮಾಡಿ ಮಾಡಬೇಕು. ನಿಮಗೆ ಯಾವ ಉದ್ಯೋಗ ಸರಿ ಹೊಂದುತ್ತದೆ ಎಂಬುದನ್ನು ಒಬ್ಬ ಹಸ್ತರೇಖಾ ಸಾಮುದ್ರಿಕವನ ಹತ್ರ ಕೇಳಿ ಅಂಥ ಕೆಲಸಗಳನ್ನು ಮಾಡಬೇಕು. ಅಂದರೆ ಅಂಥ ಕೆಲಸಗಳನ್ನು ಮಾಡಿದಾಗ ನಿಮಗೆ ಅಭಿವೃದ್ಧಿ ಆಗ್ಬೋದು. ಇಲ್ಲದಿದ್ದರೆ ನೀವು ಜೀವನದಲ್ಲಿ ಹಿಂದುಳಿದು ಕಷ್ಟ ನಷ್ಟಗಳಿಗೆ ಬಲಿಯಾಗಬೇಕಾಗುತ್ತದೆ. ಹಾಗೆ ನೋಡಿ, ಇದು ನಿಮ್ಮ ಭಾಗ್ಯರೇಖೆ. ಈ ಭಾಗ್ಯರೇಖೆಗೆ ನೋಡಿ, ಈ ಭಾಗ್ಯರೇಖೆಗೆ ನಿಮ್ಮ ಆಯುಷ ರೇಖೆ ಇದೆಯಲ್ಲ, ಆಯುಷ ರೇಖೆಯಿಂದ ಕೆಲವು ಗೆರೆಗಳು ಹೀಗೆ, ಇದನ್ನು ಕಿರಣ ರೇಖೆಗಳು ಅಂತೀವಿ. ಇದು ಮಂಗಳಟ್ಟು ಇಲ್ಲಿಂದ ಹೋದಂತಹ ಗೆರೆಗಳು ಹೀಗೆ ಇದನ್ನು ಕಟ್ಟು ಮಾಡಿದ್ದರೆ, ಹೀಗೆ ಕಟ್ಟು ಮಾಡುವಂತಹ ರೇಖೆಗಳು, ಈ ಕಿರಣ ರೇಖೆಗಳನ್ನು ಕಟ್ಟು ಮಾಡುವಂತಹ ಈ ಮಂಗಳ 2ರಿಂದ ಹೋಗಿದ್ದರೆ, ಅಂಥ ರೇಖೆಗಳಿದ್ದರೆ ಅವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸೋಲು, ಅಭಿವೃದ್ಧಿ ಎಂಬುದೇ ಇರೋದಿಲ್ಲ. ಆದುದರಿಂದ ಸಾಲ ಮಾಡಬೇಕಾಗುತ್ತದೆ. ಸಾಲ ಎಂಬುದು ನಾನು ಏನು ಮಾಡಿದರೂ ಯಾಕೆ ನನಗೆ ಕೈ ಹತ್ತೋದಿಲ್ಲ, ಏನು ಕಾರಣ ಎಂಬುದನ್ನು ನೋಡಬೇಕಾದರೆ ಇಂತಹ ರೇಖೆಗಳು ಕೆಲವರ ಕೈಯಲ್ಲಿರಬಹುದು. ಅಂಥವರು ಇದರ ಬಗ್ಗೆ, ಇದು ಮಾತ್ರ ಅಲ್ಲ, ಬೇರೆ ಹಲವು ವಿಚಾರಗಳಿದೆ. ಅಂತಹ ವಿಚಾರಗಳನ್ನು ಬೇರೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಈಗ ನಾನು ಹೇಳೋದು ಈ ರೇಖೆಗಳ ಬಗ್ಗೆ. ಇವರು ಎಷ್ಟೇ ಕಷ್ಟಪಟ್ಟರೂ ಅವರು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಂಥವರು ನಿಜವಾಗಲೂ ಅವರು ತಮ್ಮ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ತಮ್ಮನ್ನು ಬೇರೆಯವರನ್ನು ನಂಬದೆ, ಬೇರೆಯವರ ಮೇಲೆ ಇದನ್ನು ಹೊರಿಸದೆ, ಅಥವಾ ತಮ್ಮ ಜವಾಬ್ದಾರಿಯನ್ನು ತಾವೇ ಮಾಡುವಂತೆ, ತಾವು ಬೇರೆಯವರ ಬಗ್ಗೆ ಚಿಂತೆ ಮಾಡದೆ ತಮ್ಮ ಕೆಲಸವನ್ನು ಮಾಡಬೇಕು. ಅಂತಹ ಉತ್ತಮವಾದ ಕೆಲಸಗಳನ್ನು ಮಾಡಿ ಜೀವನದಲ್ಲಿ ಮುಂದುವರಿಯಬಹುದು. ಕ್ರಮೇಣ ಇಂತಹ ರೇಖೆಗಳು ಅಳಿಸಿ ಹೋಗುವಂಥ ಸಾಧ್ಯತೆ ಇದೆ. ಆವಾಗ ನೀವು ಮುಂದುವರಿಯುತ್ತೀರಿ, ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಇನ್ನು ನೋಡಿ ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ. ಇದು ಸೂರ್ಯಪರ್ವದಲ್ಲಿ ಒಂದು ಗೆರೆ ಇದ್ದರೆ ಅದು ವಂಡರ್ಫುಲ್, ನಿಮಗೆ ಆರೋಗ್ಯ ಎಲ್ಲವೂ ಸಿಗುತ್ತೆ, ಕೀರ್ತಿ ಎಲ್ಲವೂ ಸಿಗುತ್ತೆ. ಈಗ ಇಲ್ಲಿ ರೇಖೆಗಳು 5-6 ಒಂದಕ್ಕಿಂತ ಹೆಚ್ಚಾಗಿ ಕಂಡರೆ, ಈ ರೀತಿಯ ರೇಖೆಗಳು ಮಲ್ಟಿಪಲ್ ರೇಖೆಗಳಿದ್ದರೆ ಅವರ ಜೀವನದಲ್ಲಿ ಇಲ್ಲದಿದ್ದಂತಹ ಸಮಸ್ಯೆಗಳೇ ಇರುವುದಿಲ್ಲ. ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಜೀವನದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವುದು ಬಿಡಬೇಕು ಎಂಬುದು ಗೊತ್ತಾಗಲ್ಲ. ಎಲ್ಲ ಗೊಂದಲಮಯ, ಜೀವನವೇ ಗೊಂದಲಮಯವಾಗಿರುತ್ತದೆ. ಅವರ ಜೀವನದಲ್ಲಿ ಅವರು ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಸಾಲ ಮಾಡಬೇಕಾಗುತ್ತೆ, ಏನು ಮಾಡಿದ್ರೂ ಅಭಿವೃದ್ಧಿ ಇಲ್ಲ. ಸೋಲ ಕುಡುಕರಾಗುವುದು, ಬೇರೆ ಯಾವುದೇ ಕೆಟ್ಟ ದಾರಿಯನ್ನು ಹಿಡಿಬೋದು. ಅಂತಹ ಸಾಧ್ಯತೆ ಇರುವುದರಿಂದ ಅವರು ಸಹ ತುಂಬ ಎಚ್ಚರಿಕೆಯಿಂದ ಇರಬೇಕು. ಸರಿಯಾದ ಜ್ಯೋತಿಷ್ಯರನ್ನು ಕಂಡು ತಮ್ಮ ಕೆಲಸ ಯಾವುದಕ್ಕೆ ಸೂಕ್ತವಾಗಿದೆ, ಯಾವ ಕೆಲಸ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಎಂಬುದನ್ನು ತಿಳಿದು ಏಕಾಗ್ರತೆಯಿಂದ ಕೆಲಸ ಮಾಡಿದರೆ ಕ್ರಮೇಣ ಈ ಗೆರೆಗಳು ಕಡಿಮೆಯಾಗಿ
ಗೆರೆಗಳು ಕಡಿಮೆಯಾಗಿ ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗುವಂಥ ಸಾಧ್ಯತೆ ಇದೆ. ಹೀಗೆ ಹಲವಾರು ವಿಚಾರಗಳಿವೆ. ಇಂತಹ ವಿಚಾರಗಳು ಇನ್ನೂ ಇದೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯಾ ಟೈಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೋದಲ್ಲಿ ಒಮ್ಮೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಎಷ್ಟೋ ಜನಗಳಿಗೆ ತಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದೆ. ನಂಬಿಕೆ ಮತ್ತು ಆಸಕ್ತಿ ಇರುವವರು ತಮ್ಮ ಭವಿಷ್ಯ ತಿಳಿಯಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಆಸಕ್ತಿ, ನಂಬಿಕೆ ಇದ್ದವರು ಮಾತ್ರ ಇಂತಹ ವೀಡಿಯೋಗಳನ್ನು ನೋಡಬೇಕು. ಆಸಕ್ತಿ ಮತ್ತು ನಂಬಿಕೆ ಇಲ್ಲದಿದ್ದವರು ಇಂತಹ ವೀಡಿಯೋಗಳನ್ನು ನೋಡಿ ತೊಂದರೆ ತಗೋಬೇಡಿ. ಇದು ನಂಬಿಕೆ ಮತ್ತು ಜೀವನದ ಮೇಲೆ ಆಸಕ್ತಿ ಇರುವವರಿಗೆ ಮಾತ್ರ ಇಂಥ ಕಾರ್ಯಕ್ರಮ. ಆದುದರಿಂದ ನಂಬಿಕೆ, ಆಸಕ್ತಿ ಇರುವವರಿಗಾಗಿ ಮಾತ್ರ ಮಾಡಿರೋದು. ಆದರೆ ಬೇರೆಯವರು ಇದನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿಲ್ಲ. ಯಾರಿಗೆ ನಂಬಿಕೆ ಇದೆಯೋ ಅವರು ಮಾತ್ರ ಇಂಥ ವಿಡಿಯೋಗಳನ್ನು ನೋಡಿ ಅವರು ತಮ್ಮ ಭವಿಷ್ಯ ತಿಳಿಯಲು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.